ಸೊ ಇದೊಂದು HSC ಪಿಕ್ಚರ್ ತಂದೆ ಪೇಷಂಟ್ ನಮ್ಗೆ ಹೇಳ್ತು, ಈ ತರ ನನ್ಗೆ ಸೆಪ್ಟಮ್ ಇದೆ, ಟ್ಯೂಬ್ ಬ್ಲಾಕ್ ಆಗಿದೆ, ಇದನ್ನ ಕಟ್ ಮಾಡ್ಬೇಕು, ಮತ್ತೆ ನನ್ನ ಟ್ಯೂಬ್ ಬ್ಲಾಕ್ ಆಗಿರೋ ಕಾರಣ ನನ್ ಪ್ರೆಗ್ನೆನ್ಸಿ ಆಗಲ್ಲ, ಇದನ್ನ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಜನರಲಿ ನಾವು ಸೆಪ್ಟಮ್ ಡಯಾಗ್ನೋಸ್ ಮಾಡೋದು 3D ಅಲ್ಟ್ರಾಸೌಂಡ್ ಅಲ್ಲಿ. 3D ಅಲ್ಟ್ರಾಸೌಂಡ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್, ಎಷ್ಟು ಡೆಪ್ತ್ ಇದೆ ಸೆಪ್ಟಮ್, ಎಷ್ಟು ಕಟ್ ಮಾಡ್ಬೇಕು ಅಂತ. ಎಲ್ಲಾ ಸೆಪ್ಟಮ್ ಕಟ್ ಮಾಡ್ಬೇಕಂತ ಏನಿಲ್ಲ. ಓಕೆ, ನಮ್ಗೆ ತುಂಬಾ ದಪ್ಪ ಗಟ್ಟಿ ಈ ತರ ಬ್ರಾಡ್ ಸೆಪ್ಟಮ್ ಇದ್ರೆ ತಾನಾಗಿ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ಬೋದು, ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾನೆ ಇದಾರೆ ಆಕ್ಚುಲಿ ಹೇಳ್ಬೇಕು. ಸೊ ಇದನ್ನ ಕಟ್ ಮಾಡ್ಬೇಕಂತ ಏನ್ ಬೇಕಿಲ್ಲ. ಎನಿ ಸೆಪ್ಟಮ್ ನೋಡಿದ ತಕ್ಷಣ ಅದು ಕಟ್ ಮಾಡ್ಬೇಕಂತ ಏನಿಲ್ಲ. ನಾವು ಯೂಶಲಿ ಇದನ್ನ ಹಿಸ್ಟೋಸ್ಕೋಪಿಕ್ ಸೆಪ್ಟಲ್ ರಿಸೆಕ್ಷನ್ ಅಂತ ಹೇಳ್ತೀವಿ. ನಿಮ್ಗೆ ರಿಪೀಟೆಡ್ ಅಬಾರ್ಷನ್ಸ್ ಏನಾದ್ರು ಆಗಿದೆ, 2ರಿಂದ ಜಾಸ್ತಿ ಅಬಾರ್ಷನ್ ಆಗಿದೆ, ಮತ್ತೆ ತುಂಬಾನೇ ಬ್ಲೀಡಿಂಗ್ ಏನಾದ್ರು ಆಗ್ತಿದೆ, ಬೇರೆ ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ಪ್ರೆಗ್ನೆನ್ಸಿ ಯಾಕೆ ಆಗ್ತಾ ಇಲ್ಲ ಅಂತ ಏನು ಕಾರಣ ಕಂಡಿಡ್ದಿಲ್ಲ ಅಂದ್ರೆ ಆ ಸಿಚುವೇಶನ್ ಅಲ್ಲೂ ಸೆಪ್ಟಮ್ ಒಂದೆರಡು ಸತಿ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಸೆಪ್ಟಮ್ ನೋಡಿದ ತಕ್ಷಣ ಅದನ್ನ ಕಟ್ ಮಾಡ್ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಅದ್ರದ್ದು ಸ್ವಲ್ಪ ದುಷ್ಪರಿಣಾಮಗಳು ಇರುತ್ತೆ. ಯಾಕಂದ್ರೆ ಕೆಲವು ಟೈಮ್ ನಾವು ಸೆಪ್ಟಮ್ ಕಟ್ ಮಾಡಕ್ ಹೋದಾಗ ಇಂಟ್ರಾ ಅಂತ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ಇನ್ಫೆಕ್ಷನ್ ಆಗಿ ಗರ್ಭಕೋಶ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿಲಿ ಈ ಸೆಪ್ಟಮ್ ಇದೆ ಕಟ್ ಮಾಡ್ಲೇಬೇಕು ಅಂತ ಯಾರಾದ್ರೂ ಹೇಳಿದ್ರೆ ನೀವು ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಂಡು ನೀವು ಡಿಸೈಡ್